ನಡೆಯುತ್ತಿರುವಂತಹ ಉತ್ಖನನ ಕಾರ್ಯದ ಕ್ಲೈಮ್ಯಾಕ್ಸ್ ಹಂತದಲ್ಲಿದ್ದೇವೆ. ಪಾಯಿಂಟ್ 11A ಅಲ್ಲಿ ಉತ್ಖನನ ಕಾರ್ಯ ಆರಂಭ ಆಗಿದ್ದು ಪಾಯಿಂಟ್ 11ರ ಪಕ್ಕದಲ್ಲೇ ಇದೆ 11A ಸ್ಪಾಟ್. ಈಗಾಗಲೇ 11ನೇ ಪಾಯಿಂಟ್ ಅನ್ನ ಅಗೆಯೋದಕ್ಕೆ ಕರ್ಕೊಂಡು ಹೋದಂತಹ ಸಂದರ್ಭದಲ್ಲಿ ಅನಾಮಿಕ ತೋರಿಸಿದಂತಹ ಮತ್ತೊಂದು ಸ್ಪಾಟ್, ಇದನ್ನ ಈಗಾಗಲೇ SIT ಅಧಿಕಾರಿಗಳು 11A ಅಂತ ಹೇಳಿ ಇದೀಗ ಗುರುತಿಸಿದ್ದಾರೆ. ಕೊನೆ ಕ್ಷಣದಲ್ಲಿ ಜಾಗ ಬದಲಿಸಿ ಕಾರ್ಯಾಚರಣೆಯನ್ನ ಕೂಡ ಈಗ ಮಾಡ್ತಾ ಇದ್ದಾರೆ. ಕಾರಣ ಈಗಾಗಲೇ 11ನೇ ಸ್ಪಾಟ್ನಲ್ಲಿ ಈಗ ಒಂದು ಅಸ್ಥಿಪಂಜರ ಸಿಕ್ಕಿದೆ ಅನ್ನುವಂತಹ ಮಾಹಿತಿಗಳ ಜೊತೆಗೇನೆ ಇದೀಗ ಅಲ್ಲಿ ಸಾಕಷ್ಟು ರೀತಿಯಾದಂತಹ ಶೋಧ ಕಾರ್ಯವನ್ನ ಮಾಡಬೇಕಾಗತ್ತೆ. ಅದಕ್ಕಿಂತ ಮುಂಚೆ ಇದ್ದಂತಹ ಕುತೂಹಲ, ಅನಾಮಿಕನೇ ಹೇಳಿದ ಹಾಗೆ ಪಾಯಿಂಟ್ ನಂಬರ್ 13 ಅಂದ್ರೆ ಆ ಸ್ಪಾಟ್ 13ಅನ್ನ ಏನು ಗುರುತಿಸಲಾಗಿತ್ತು ಅಲ್ಲೇ ಸಾಕಷ್ಟು ರೀತಿಯಾದಂತಹ ಶವಗಳು ಇದೆ ಅನ್ನೋದನ್ನ ಆತ ಹೇಳ್ಕೊಂಡಿದ್ದ. ಆ ಸ್ಪಾಟ್ನ ಇವತ್ತು ಉತ್ಖನನ ಮಾಡ್ತಾರೆ ಅಂತಾನೆ ಹೇಳಲಾಗಿತ್ತು. ಆದರೆ ಇದೀಗ ಕಡೆ ಕ್ಷಣದಲ್ಲಿ SIT ಅಧಿಕಾರಿಗಳು ತಮ್ಮ ನಿರ್ಧಾರವನ್ನ ಬದಲಿಸಿದ್ದಾರೆ. ಪಾಯಿಂಟ್ ನಂಬರ್ 11A ಯಲ್ಲೇ ಶೋಧವನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ. ಇನ್ನಷ್ಟು ಹೆಚ್ಚಿನ ಶೋಧ ಕಾರ್ಯಾಚರಣೆಯನ್ನ ಆ ಭಾಗದಲ್ಲಿ ಮಾಡೋದಕ್ಕೆ ಈಗ ಎಲ್ಲ ರೀತಿಯ ತಯಾರಿಯನ್ನ ಮಾಡಿಕೊಂಡು ಅನಾಮಿಕನನ್ನ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿದ್ದಾರೆ. ಆ ಸ್ಥಳದಲ್ಲೇ ಅನಾಮಿಕನನ್ನ ಕರೆದೊಯ್ದು ಶೋಧ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಆತನ ಮುಂಭಾಗದಲ್ಲೇ ಈಗ ಏನೇನು ಆಯಿತು, ಮೊನ್ನೆ ಎಷ್ಟೆಷ್ಟು ಮೂಳೆಗಳು ಸಿಕ್ಕಿತ್ತು, ಅದು ಇದು ಎಲ್ಲವೂ ಕೂಡ ಗೊತ್ತಿದೆ ಆತನಿಗೂ ಕೂಡ. ಜೊತೆಗೆ ಇನ್ನಷ್ಟು ಹೆಚ್ಚಿನ ಶೋಧವನ್ನ ಮಾಡೋದಿಕ್ಕೆ ಇದೀಗ ಆತನನ್ನ ಸ್ಥಳಕ್ಕೆ ಕರ್ಕೊಂಡು ಹೋಗಿ SIT ಅಧಿಕಾರಿಗಳು ಶೋಧ ಕಾರ್ಯವನ್ನ ನಡೆಸ್ತಾ ಇದ್ದಾರೆ. ಇದು ಕಡೆ ಕ್ಷಣದಲ್ಲಿ SIT ಅಧಿಕಾರಿಗಳು ನಿರ್ಧಾರವನ್ನ ಮಾಡಿರುವಂಥದ್ದು. ಇಲ್ಲಿವರೆಗೂ ಹೇಳಲಾಗ್ತಾ ಇತ್ತು ಇವತ್ತು 13ನೇ ಸ್ಪಾಟ್ನಲ್ಲೇ ಉತ್ಖನನ ಕಾರ್ಯ ಆಗುತ್ತೆ ಅಂತ ಹೇಳಿ ಆ ಒಂದು ಕುತೂಹಲವೂ ಇತ್ತು. ಕಾರಣ ಅನಾಮಿಕನೇ ಹೇಳಿದಾಗೆ ಆ ಒಂದು ಸ್ಪಾಟ್ನಲ್ಲೇ ಒಂದು 7ರಿಂದ 8 ಶವಗಳು ಸಿಗುತ್ತೆ ಅನ್ನುವಂತಹ ವಿಚಾರವನ್ನು ಆತನೇ ಹೇಳ್ಕೊಂಡಿದ್ದ. ಅದರಲ್ಲೂ 9ರಿಂದ 13ನೇ ಸ್ಪಾಟಲ್ಲೇ ನೀವು ಮೊದಲು ಉತ್ಖನನ ಕಾರ್ಯ ಮಾಡಿ ಅಂತಾನೂ ಕೂಡ ಆತ ಕೇಳ್ಕೊಂಡಿದ್ದ. ಆದರೆ 13ನೇ ಸ್ಪಾಟ್ ನಿನ್ನೆ 11 ಹಾಗೇನೆ 12 ಆ ಒಂದು ಸ್ಪಾಟ್ಗಳಲ್ಲಿ ಉತ್ಖನನ ಕಾರ್ಯ ಮಾಡಲಾಯಿತು. ಮೊನ್ನೆ 11ನೇ ಸ್ಪಾಟ್ನ ಉತ್ಖನನ ಕಾರ್ಯ ಮಾಡಬೇಕಾಗಿತ್ತಲ್ಲ, ಆಗ ಅನಾಮಿಕ ಆ ಸ್ಥಳವನ್ನು ಬದಲಾಯಿಸಿ ಅದಕ್ಕಿಂತ ಸ್ವಲ್ಪ ಮುಂದೆ ಅಂದರೆ ಬಂಗ್ಲೆಗುಡ್ಡದಲ್ಲಿ ಇರುವಂತಹ ಆ 11ನೇ ಸ್ಪಾಟ್ಗಿಂತ ಮೇಲ್ಭಾಗದಲ್ಲಿ ಅಂದರೆ 80ರಿಂದ 100 ಮೀಟರ್ ಹತ್ತಿರದಲ್ಲೇ ಮತ್ತೊಂದು ಸ್ಪಾಟನ್ನು ಗುರುತಿಸಿದ್ದ. ಅಲ್ಲಿ ಸಾಕಷ್ಟು ಮೂಳೆಗಳು, ಅಸ್ಥಿಪಂಜರ ಕೂಡ ಸಿಕ್ಕಿತ್ತು. ಅದರ ಜೊತೆಗೆ ಆ ಒಂದು ವಿಚಾರದಲ್ಲಿ ಸುಜಾತಾ ಭಟ್ ಅವರ ವಕೀಲ ಮಂಜುನಾಥ್ ಭಟ್ ಅವರು ಒಂದಷ್ಟು ವಿಚಾರಗಳನ್ನು ಹೇಳಿದರು. 3 ಅಸ್ಥಿಪಂಜರ ಸಿಕ್ಕಿದೆ, ಅದರಲ್ಲಿ 1 ಅಸ್ಥಿಪಂಜರ ಅಂತ ಹೇಳಿ. ಆದರೆ SIT ಅಧಿಕಾರಿಗಳು ಇದೀಗ ನ್ಯೂಸ್ 18ಗೆ ಕೊಟ್ಟಂತಹ ಮಾಹಿತಿಯ ಪ್ರಕಾರ 1 ಅಸ್ಥಿಪಂಜರ ಸಿಕ್ಕಿದೆ ಅನ್ನೋಂಥದ್ದು. ಅದು ಆತ್ಮಹತ್ಯೆ ಮಾಡ್ಕೊಂಡಿರುವಂತಹ ರೀತಿಯಲ್ಲಿ ಇದೆ ಅನ್ನೋದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ ಈಗ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಕಿಶನ್ ಶೆಟ್ಟಿ, 11ನೇ ಸ್ಪಾಟ್ ಅಲ್ಲಿ ಏನು ಸಿಕ್ಕಿಲ್ಲ, 12ನೇ ಸ್ಪಾಟ್ ಅಲ್ಲಿ ಏನು ಸಿಕ್ಕಿಲ್ಲ, 13ನೇ ಸ್ಪಾಟ್ ಬಹಳ ಕುತೂಹಲಕ್ಕೆ ಕಾರಣ ಆಗಿತ್ತು. ಯಾಕಂದ್ರೆ ಅನಾಮಿಕನೇ ಹೇಳಿದಂತಹ ರೀತಿಯಲ್ಲಿ ಆ ಒಂದು ಸ್ಪಾಟ್ನತ್ತ ಎಲ್ಲರ ಚಿತ್ತ ಇತ್ತು. ಆದ್ರೆ ಇದೀಗ ಕಡೆ ಕ್ಷಣದಲ್ಲಿ ಇದೀಗ 11A ಸ್ಪಾಟ್ಗೆನೆ ಹೋಗೋದಕ್ಕೆ ಯಾಕೆ ತೀರ್ಮಾನ ಕೈಗೊಂಡಿದ್ದಾರೆ ಅಧಿಕಾರಿಗಳು? ಈ ಕಡೆ ಕ್ಷಣದ ನಿರ್ಧಾರದ ಬಗ್ಗೆ ಹೇಳೋದಾದ್ರೆ ನವಿತಾ, ಇಲ್ಲಿ ಸ್ಪಾಟಿಗೆ ಬರುವ ತನಕೂ ಕೂಡ SIT ತಂಡ ಸ್ಪಾಟ್ ನಂಬರ್ 13 ಉತ್ಖನನ ಮಾಡುತ್ತೆ ಅಂತ ಹೇಳಿ ಊಹಿಸಲಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಪೊಲೀಸ್ ಸಿಬ್ಬಂದಿ ಕೂಡ ತಯಾರಾಗಿದ್ರು. ಜೊತೆಗೆ ಅಲ್ಲಿ ಭದ್ರತೆಯನ್ನು ಕೂಡ ಮಾಡಲಾಗಿತ್ತು. ಅಜುಕರಿಗೆ ಸಂಪರ್ಕ ಮಾಡುವಂತಹ ರಸ್ತೆಯ ಪಕ್ಕದಲ್ಲೇ ಸ್ಪಾಟ್ ನಂಬರ್ 13 ಇದ್ದ ಕಾರಣಕ್ಕಾಗಿ ಆ ಭಾಗದಲ್ಲಿ ವಾಹನ ಸಂಚಾರವನ್ನು ಕೂಡ ತಡೆ ಹಿಡಿಯಲಾಗಿತ್ತು. ಆದರೆ ನೇತ್ರಾವತಿಗೆ ಸಮೀಪ SIT ತಂಡ ಸಮೀಪಿಸುತ್ತಿದ್ದಂತೆ ಒಂದು ನಿರ್ಧಾರವನ್ನು ಬದಲು ಮಾಡಿದೆ. ಯಾಕೆಂದ್ರೆ ಮೊನ್ನೆ ಸ್ಪಾಟ್ ನಂಬರ್ 11 ಅನ್ನ ಉತ್ಖನನ ಮಾಡುವಂತಹ ಸಂದರ್ಭದಲ್ಲಿ ಅನಾಮಿಕ ವ್ಯಕ್ತಿ ಆ ಸ್ಪಾಟ್ ನಂಬರ್ 11 ಇಂದ ಬಂಗ್ಲಗುಡ್ಡ ಕಾಡಿನ ಸುಮಾರು 80ರಿಂದ 100 ಮೀಟರ್ ಮೇಲ್ಭಾಗಕ್ಕೆ ಕರ್ಕೊಂಡು ಹೋಗಿದ್ದ. ಅಲ್ಲಿ ಒಂದು ಸ್ಥಳವನ್ನ ಗುರುತು ಮಾಡಿದ. ಆದ್ರೆ ಆ ಸಂದರ್ಭದಲ್ಲಿ ಆ ಒಂದು ಕೊಳೆತ ಶವ ಸಿಕ್ಕಿರುವಂತದ್ದು. ಆ ನಿಟ್ಟಿನಲ್ಲಿ FSL ಮತ್ತು SIT ತಂಡ ಆ ಕೊಳೆತ ಶವ ಬಗ್ಗೆ ಕೇಂದ್ರೀಕೃತವಾಗಿ ಅಲ್ಲಿ FSL ಅನ್ನ ಸಂಗ್ರಹ ಮಾಡಿತ್ತು. ಜೊತೆಗೆ ಅದನ್ನ ಸೆಕ್ಯೂರ್ ಮಾಡಿ ಕೆಳಗೆ ತಂದಿತ್ತು. ಆದ್ರೆ ಇದೀಗ ಇವತ್ತಿನ SITಯ ತಂಡದ ಕಾರ್ಯವೈಖರಿಯನ್ನು ನೋಡಬೇಕಾದ್ರೆ ಈಗ ಇವತ್ತು ಹೊಸದಾಗಿ ಮೊನ್ನೆ ಆತ ಗುರುತು ಮಾಡಿರುವಂತದ್ದು ಅದು ಸ್ಪಾಟ್ ನಂಬರ್ 11ನ ಪಕ್ಕದಲ್ಲಿ ಬಾರ್ A ಅಂತ ಹೇಳಿ SIT ಈಗ ಅದನ್ನ ನಮೂದಿಸಿದೆ. ಹಾಗಾಗಿ ಇವತ್ತು ನೇರವಾಗಿ ಆ ಭಾಗಕ್ಕೆ ಹೋಗಿ ಉತ್ಖನನ ಕಾರ್ಯವನ್ನು ಮಾಡ್ತಾ ಇದೆ. ಸುಮಾರು 15ಕ್ಕೂ ಹೆಚ್ಚು ಕಾರ್ಮಿಕರ ತಂಡ ಈ ಉತ್ಖನನ ಪ್ರಕ್ರಿಯೆಯನ್ನು ಮಾಡ್ತಾ ಇದೆ. ಯಾಕೆಂದ್ರೆ ಇದು ಕಾಡಿನ ಒಳಭಾಗದಲ್ಲಿ ಆಗ್ತಾ ಇರೋ ಕಾರಣಕ್ಕಾಗಿ ಅಲ್ಲಿ ಯಂತ್ರಗಳ ಬಳಕೆಯನ್ನು ಮಾಡುವಂತಿಲ್ಲ. ಅದು ಕೂಡ ಕಾನೂನು ಬಾಹಿರಾಗುತ್ತೆ. ಯಾಕಂದ್ರೆ ಬಂಗ್ಲಗುಡ್ಡ ಕಾಡು ಸಂಪೂರ್ಣವಾಗಿ ಮೀಸಲು ಅರಣ್ಯ
ಪ್ರದೇಶಕ್ಕೆ ಸೇಗಿರೋ ಕಾರಣಕ್ಕಾಗಿ ಅಲ್ಲಿ ಯಂತ್ರಗಳ ಬಳಕೆ ಮಾಡೋದು ಅದು ಅಸಾಧ್ಯ ಆಗತ್ತೆ. ಈ ನಿಟ್ಟಿನಲ್ಲಿ ಕೇವಲ ಮಾನವ ಶ್ರಮದಿಂದ ಅಲ್ಲಿ ಉತ್ಖನನ ಮಾಡೋಕೆ ತೀರ್ಮಾನವನ್ನು ಮಾಡಲಾಗಿದೆ. ಇದಕ್ಕೆ SIT ಈ ರೀತಿಯ ನಿರ್ಧಾರವನ್ನ ಕೈಗೊಳ್ಳೋದಕ್ಕೆ ಬೇರೆ ಕಾರಣ ಕೂಡ ಇರಬಹುದು. ಯಾಕಂದ್ರೆ ಸ್ಪಾಟ್ ನಂಬರ್ 13 ನಲ್ಲಿ ಈಗಾಗಲೇ ಸ್ಥಳೀಯರು ಕೊಟ್ಟಂತ ಮಾಹಿತಿ ಪ್ರಕಾರವಾಗಿ 2019ನೇ ಇಸವಿಯಲ್ಲಿ ಬಂದಂತ ಭೀಕರವಾದ ಪ್ರವಾಹದಿಂದ ಆ ಜಾಗ ಸಂಪೂರ್ಣವಾಗಿ ನಾಮಾವಶೇಷ ಆಗಿತ್ತು ಮತ್ತು ಸುಮಾರು 80 ಲೋಡ್ಗೆ ಹೆಚ್ಚು ಮಣ್ಣನ್ನು ಅಲ್ಲಿ ಹಾಕಲಾಗಿದೆ. ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿದೆ. 30 ವರ್ಷಗಳ ಹಿಂದೆ ಆಗಿದೆ ಎನ್ನಲಾದಂತಹ ಪ್ರಕರಣ ಇದಾಗಿರೋ ಕಾರಣಕ್ಕಾಗಿ ಅನಾಮಿಕ ವ್ಯಕ್ತಿ ನಿರ್ದಿಷ್ಟವಾಗಿ ಅದೇ ಜಾಗವನ್ನು ಗುರುತಿಸೋದು SITಗೂ ಕೂಡ ಬಹಳಷ್ಟು ಡೌಟ್ಫುಲ್ ಆಗಿತ್ತು ಮತ್ತು ಈ ಬಗ್ಗೆ ಅನಾಮಿಕ ವ್ಯಕ್ತಿ ಕೂಡ ಈ ಬಗ್ಗೆ ಒಂದು ಸಂಶಯವನ್ನ ವ್ಯಕ್ತಪಡಿಸಿದ. ಸ್ಪಾಟ್ ನಂಬರ್ 13 ನಲ್ಲಿ ಕಳೆ ಬರದ ಅಂಶಗಳು ಸಿಗೋದು ಬಹುತೇಕ ಡೌಟ್ ಇದೆ, ಹಾಗಾಗಿ ಹೊಸ ಜಾಗಕ್ಕೆ ಹೋಗೋಣ ಎಂಬ ಮನವಿಯನ್ನ ಖುದ್ದು ಇವತ್ತು ಮೊಹಂತಿಯವರ ಬಳಿಯೇ ಮಾಡಿಕೊಂಡಿದ್ದ. ಈ ನಿಟ್ಟಿನಲ್ಲಿ ಬೆಳ್ತಂಗಡಿಯ SIT ಕಚೇರಿಗೆ ಬಂದಂತ ಮೊಹಂತಿಯವರು ಒಂದು ಸುತ್ತಿನ ಸಭೆ ಬಳಿಕ ಈ ನಿರ್ಧಾರವನ್ನ ಪ್ರಕಟ ಮಾಡಿದ್ರು. ಸದ್ಯ SP ಜಿತೇಂದ್ರ ಕುಮಾರ್ ದಯಾಮ ಅವರ ನೇತೃತ್ವದ ತಂಡ ಅನಾಮಿಕ ವ್ಯಕ್ತಿಯನ್ನ ಕಾಡಿನ ಒಳಭಾಗಕ್ಕೆ ಕರ್ಕೊಂಡು ಹೋಗಿದೆ. ನೇರವಾಗಿ ದೃಶ್ಯಗಳನ್ನು ತೋರಿಸ್ತಾ ಇದ್ದೀನಿ. ಇದೇ ಬಂಗ್ಲಗುಡ್ಡಯ ಕಾಡು. ಆತ ಈ ಹಿಂದೆ ಸ್ಪಾಟ್ ಗುರುತು ಮಾಡಿರುವಂತದ್ದು ಪಕ್ಕದ ರಸ್ತೆಯಿಂದ ಸುಮಾರು 5ರಿಂದ 10 ಮೀಟರ್ ದೂರದಲ್ಲಿ. ಆದ್ರೆ ಇದೀಗ ಹೊಸದಾಗಿ ಗುರುತು ಮಾಡಿರುವಂತಹ ಜಾಗ ಅದು ಈ ಸ್ಪಾಟ್ ಇಂದ ಸುಮಾರು 100 ಮೀಟರ್ ಮೇಲ್ಭಾಗದಲ್ಲಿರುವಂತದ್ದು. ಸದ್ಯ ಒಳಭಾಗದಲ್ಲಿ ಯಾವ ರೀತಿಯಾಗಿ ಉತ್ಖನನ ಕಾರ್ಯ ಆಗ್ತಾ ಇದೆ, ಎಷ್ಟು ಮಂದಿ ಕಾರ್ಮಿಕರಿದ್ದಾರೆ ಮತ್ತು ಅಲ್ಲಿ ಒಳಭಾಗದಲ್ಲಿ ಆಗ್ತಾ ಇರುವಂತಹ ಪ್ರಕ್ರಿಯೆಗಳು ನೇರವಾಗಿ ಕಣ್ಣಿಗೆ ಕಾಣ್ತಾ ಇಲ್ಲ. ಯಾಕಂದ್ರೆ ಇದೊಂದು ದಟ್ಟವಾದ ಅರಣ್ಯ ಆಗಿರೋ ಕಾರಣಕ್ಕಾಗಿ ಒಳಭಾಗದಲ್ಲಿ ಈಗ ಉತ್ಖನನ ಕಾರ್ಯ ಆಗ್ತಾ ಇದೆ. ಕೇವಲ ಮಾನವ ಶ್ರಮದ ಮೂಲಕವಾಗಿ ಈ ಉತ್ಖನನ ಕಾರ್ಯವನ್ನ ಮಾಡಲೇಬೇಕಾಗಿದೆ. ಯಾಕಂದ್ರೆ ಸುಮಾರು ಸ್ಪಾಟ್ ನಂಬರ್ 12 ತನಕ 4 ಫೀಟ್ ಡಿಗ್ ಮಾಡಿ ಆನಂತರವಾಗಿ ಹಿಟಾಚಿ ಮೂಲಕ ಉತ್ಖನನ ಕಾರ್ಯ ಮಾಡಲಾಗಿತ್ತು. ಸದ್ಯ ಇವತ್ತು ಅದೆಷ್ಟೇ ಫೀಟ್ ಅನ್ನು ಅಗೆದ್ರು ಅಲ್ಲಿ ಕೇವಲ ಮಾನವ ಶ್ರಮದ ಮೂಲಕವೇ ಅಗಿಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ ಇರುವಂತದ್ದು. ಸದ್ಯ ಬೆಳ್ತಂಗಡಿಯಲ್ಲೇ DGP ಡಾಕ್ಟರ್ ಪ್ರಣವ್ ಮೊಹಂತಿ ಇದ್ದಾರೆ, DIG ಅನುಚೇತ್ ಕೂಡ ಇದ್ದಾರೆ. ಇಲ್ಲಿಗೆ ಅನಾಮಿಕನನ್ನ ಕರೆದುಕೊಂಡು ಬರುವ ಮುಂಚೆ SIT ತಂಡ ಜೊತೆ ಇಲ್ಲಿ ಪ್ರಣವ್ ಮೊಹಂತಿ ಅವರು ಒಂದು ಸಭೆಯನ್ನ ಮಾಡಿದ್ರು. ಸಭೆ ಮಾಡಿ ಇಷ್ಟು ದಿನದ ಬೆಳವಣಿಗೆ ಬಗ್ಗೆ ಮಾಹಿತಿಗಳನ್ನು ಕೂಡ ಪಡ್ಕೊಂಡಿದ್ರು. ಯಾಕಂದ್ರೆ ಪ್ರಕರಣ ಈಗ ನಿರ್ಣಾಯಕ ಹಂತಕ್ಕೆ ಬಂದಂತ ಕಾರಣಕ್ಕಾಗಿ ಎಲ್ಲ ಅಂಶಗಳನ್ನ ಮೊಹಂತಿ ಅವರು ನೋಟ್ ಮಾಡಿಕೊಂಡಿದ್ದಾರೆ. ಇವತ್ತು ಪಾಯಿಂಟ್ ನಂಬರ್ 13 ಕಂಪ್ಲೀಟ್ ಆದ್ರೆ ನಾಳೆಯಿಂದ SIT ಮಾಡಬೇಕಾದಂತಹ ಕೆಲಸಗಳ ಬಗ್ಗೆಯೂ ಕೂಡ ಮೊಹಂತಿ ಅವರು ಸೂಚನೆ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇವತ್ತು ಉತ್ಖನನ ಭಾಗ 1ರ ನಿರ್ಣಾಯಕ ಹಂತಕ್ಕೆ ಬರುವಂತಹ ಸಾಧ್ಯತೆಗಳು ಕೂಡ ಇದೆ. ಹೊಸದಾಗಿ ಗುರುತು ಮಾಡಿರುವಂತಹ ಪಾಯಿಂಟ್ ನಂಬರ್ 11(a) ಅಲ್ಲಿ ಏನಾದರೂ ಕಳೆ ಬರದ ಅಂಶಗಳು ಸಿಕ್ಕರೆ ಇವತ್ತು ಸಂಜೆ ತನಕ ಅದರ ಪ್ರಕ್ರಿಯೆ ಮುಂದುವರಿಯುತ್ತೆ. ಕಳೆ ಬರ ಸಿಕ್ಕರೆ ಅದನ್ನ FSL ಅಧಿಕಾರಿಗಳು ಸ್ಯಾಂಪಲ್ಗೆ ಕಳಿಸೋದಾಗಿರ್ಬೋದು, ಮಹಜರು ಕಾರ್ಯ ಆಗಿರ್ಬೋದು, ಆ ಅವಶೇಷಗಳನ್ನ ಸಂಗ್ರಹ ಮಾಡೋದು, ಸಂರಕ್ಷಣೆ ಮಾಡೋದು, ಈ ರೀತಿಯ ಕೆಲಸಗಳು ಇವತ್ತು ಸಂಜೆ ತನಕ ಆಗ್ಬಹುದು. ಆದ್ರೆ ಕಳೆ ಬರದ ಅಂಶಗಳು ಸಿಗದೆ ಹೋದಂತಹ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 13 ಅನ್ನ ಇವತ್ತೇ ಉತ್ಖನನ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಆದ್ರೆ ಪಾಯಿಂಟ್ ನಂಬರ್ 13 ಅನ್ನ ಉತ್ಖನನ ಮಾಡೋದು ಅದು ಬಹಳಷ್ಟು ಅಂದುಕೊಂಡಂತೆ ಸುಲಭದ ಮಾತಲ್ಲ. ಯಾಕೆಂದ್ರೆ ಅಲ್ಲಿ ಈಗಾಗಲೇ ಸುಮಾರು 80 ಲೋಡ್ ಅಷ್ಟು ಮಣ್ಣು ಬಿದ್ದಂತ ಕಾರಣಕ್ಕಾಗಿ ಎಷ್ಟು ಆಳವಾಗಿ ಡಿಗ್ ಮಾಡಬೇಕು ಮತ್ತು ಅನಾಮಿಕ ವ್ಯಕ್ತಿಯ ಹೇಳಿಕೆಗಳನ್ನ ಮತ್ತೊಮ್ಮೆ ಸಂಗ್ರಹ ಮಾಡಬೇಕಾಗತ್ತೆ. ಯಾಕೆಂದ್ರೆ ಆತ ಹೇಳಿರುವಂತದ್ದು ಹಿಂಚೆ ಅಂದ್ರೆ ಸುಮಾರು 30 ವರ್ಷದ ಮುಂಚೆ ಇಲ್ಲೊಂದು ಕಾಡಿನ ಜಾಗ ತರ ಇತ್ತು, ಅಲ್ಲಿ ನಾನು ಹೂತು ಹಾಕಿದ್ದೇನೆ ಅಂತ ಹೇಳಿ. ಆದ್ರೆ ಈಗ ನೋಡ್ಬೇಕಾದ್ರೆ ಸಾಕಷ್ಟು ಭೌಗೋಳಿಕ ವಿನ್ಯಾಸಗಳು ಕೂಡ ಆಗಿದೆ, ರಸ್ತೆ ಅಗಲ ಆಗಿದೆ, ಮಣ್ಣನ್ನ ಬಹಳಷ್ಟು ಎತ್ತರಕ್ಕೆ ಏರಿಸಲಾಗಿದೆ, ಜೊತೆಗೆ ವಿದ್ಯುತ್ ಟ್ರಾನ್ಸ್ಫರ್ ಕಂಬಗಳು ಕೂಡ ಆಗಿದೆ, ಅದರ ಸುತ್ತಮುತ್ತ ಹಲವು ಅಭಿವೃದ್ಧಿ ಕಾಮಗಾರಿಗಳು ಕೂಡ ಆಗಿದೆ. ಹಾಗಾಗಿ ಆ ಜಾಗದಲ್ಲಿ ಮತ್ತಷ್ಟು ಆಳವಾಗಿ ಉತ್ಖನನ ಮಾಡೋ ಮುಂಚೆ ಮತ್ತೊಮ್ಮೆ ಅನಾಮಿಕನ ಸಲಹೆಯನ್ನ SIT ಪಡ್ಕೊಳ್ಳುತ್ತೆ, ಆತನ ಸೂಚನೆಯನ್ನ ಕೂಡ SIT ಪಡ್ಕೊಳ್ಳುತ್ತೆ. ಈ ನಿಟ್ಟಿನಲ್ಲಿ ಪಾಯಿಂಟ್ ನಂಬರ್ 11(a) ಅಲ್ಲಿ ಏನೂ ಸಿಗದಂತ ಸಂದರ್ಭದಲ್ಲಿ ಒಂದಾ ಉತ್ಖನನ ಕಾರ್ಯ ಇವತ್ತಿಗೆ ಮುಗಿಬಹುದು, ಅಥವಾ ಆತ ಮತ್ತೆ ಪಾಯಿಂಟ್ ನಂಬರ್ 13 ನಲ್ಲಿ ಉತ್ಖನನ ಮಾಡಬೇಕು ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಉತ್ಖನನ ಕಾರ್ಯ ಆಗ್ಬಹುದು. ಯಾಕಂದ್ರೆ ಪಾಯಿಂಟ್ ನಂಬರ್ 13 ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುವಂತದ್ದು. ಆತನೇ ಕೊಟ್ಟಿರುವಂತಹ ಹೇಳಿಕೆ ಪ್ರಕಾರವಾಗಿ ಪಾಯಿಂಟ್ ನಂಬರ್ 13 ನಲ್ಲಿ ಸುಮಾರು 8ಕ್ಕೂ ಹೆಚ್ಚು ಶವಗಳನ್ನ ಹೂತು ಹಾಕಿದ್ದೇನೆ, ಅಲ್ಲಿ ಮಾಸ್ ಬೇರಿಯಲ್ ಆಗಿದೆ ಅನ್ನೋದನ್ನ ಆತನೇ ಹೇಳಿರೋ ಕಾರಣಕ್ಕಾಗಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ಹೊಂದಿರುತ್ತೆ. ಆದ್ರೆ ಅಲ್ಲಿ ಸಾಕಷ್ಟು ಭೌಗೋಳಿಕ ವಿನ್ಯಾಸಗಳು ಆದಂತಹ ಹಿನ್ನೆಲೆಯಲ್ಲಿ ಅಲ್ಲಿ ಡಿಗ್ ಮಾಡ್ತಾರಾ ಅಥವಾ ಪಾಯಿಂಟ್ ನಂಬರ್ 11(a) ಅಲ್ಲಿ ಉತ್ಖನನ ಮಾಡಿ ಇವತ್ತಿನ ಉತ್ಖನನ ಕಾರ್ಯವನ್ನ ಇಲ್ಲಿಗೆ ಮುಗಿಸ್ತಾರಾ, ಅದು ಬಹಳಷ್ಟು ಕುತೂಹಲಕಾರಿ ಸಂಗತಿ. ಇದಕ್ಕೆ ಪೂರಕವಾಗಿ DIG ಅನುಚೇತ್ ಮತ್ತು ಅವರ ತಂಡ
ಪಾಯಿಂಟ್ ನಂಬರ್ 13 ಬಳಿ ಹೋಗಿ ಅಲ್ಲಿ ಆ ವಿನ್ಯಾಸಗಳನ್ನು ನೋಡಿದೆ, ಯಾವ ರೀತಿಯಾಗಿ ಭೌಗೋಳಿಕ ವಿನ್ಯಾಸ ಆಗಿದೆ, ಇನ್ ಕೇಸ್ ಉತ್ಖನನ ಮಾಡಬೇಕಾದ್ರೆ ಯಾವ ರೀತಿಯಾಗಿ ಸವಾಲುಗಳಿರ್ಬೋದು, ಎಷ್ಟು ಆಳದವರೆಗೆ ಕೂಡ ಡಿಗ್ ಮಾಡಬೇಕು, ಹಿಟಾಚಿಯನ್ನು ಬಳಸಬೇಕಾ, ದೊಡ್ಡದಾದಂತಹ JCB ಅನ್ನು ಬಳಸಬೇಕಾ, ಮುಂತಾದ ಎಲ್ಲ ಪ್ರಶ್ನೆಗಳನ್ನ ಅಲ್ಲಿ ಉತ್ತರವನ್ನ ಅಲ್ಲಿ ಕಂಡುಕೊಂಡಿದೆ ಮತ್ತು ಆಗಬಹುದಾದಂತಹ ಎಲ್ಲ ಸಾಧ್ಯತೆಗಳನ್ನು ಕೂಡ DIG ಅನುಚೇತ್ ಅವರ ತಂಡ ಪಡ್ಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಕಳೆದ ಅರ್ಧ ಗಂಟೆಯಿಂದ ಬಂಗ್ಲಗುಡ್ಡೆಯ ಈ ಕಾಡಿನ ಭಾಗದಲ್ಲಿ ಹೊಸದಾಗಿ ಗುರುತು ಮಾಡಿರುವಂತಹ ಪಾಯಿಂಟ್ ನಂಬರ್ 11/A ಅಲ್ಲಿ ಉತ್ಖನನ ಪ್ರಕ್ರಿಯೆ ಈಗ ಮುಂದುವರಿತಾ ಇದೆ. ಅಲ್ಲಿ ಬರುವಂತಹ ಉತ್ತರದ ಅನ್ವಯ ಮುಂದಿನ SITಯ ಕಾರ್ಯವೈಖರಿ ನಿರ್ಧಾರ ಆಗತ್ತೆ. ನವಿತಾ, ಕಿಶನ್, ಈಗಾಗಲೇ ನೀವು ಹೇಳಿದ ಹಾಗೆ ಒಂದ್ ಕಡೆ ಮುಂದಿನ ನಿರ್ಧಾರ ಏನು ಅನ್ನೋದು ಅಷ್ಟೇ ಕುತೂಹಲಕ್ಕೂ ಕೂಡ ಕಾರಣ ಆಗಿದೆ. ಆದ್ರೆ ಈಗ 11/A ಅಲ್ಲಿ ಮೊನ್ನೆ ಮೂಳೆಗಳು ಸಿಕ್ಕಿದ್ವು. ಈಗಾಗಲೇ ಏನು ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ವಕೀಲರು ಹೇಳುವ ಪ್ರಕಾರವಾಗಿ ಅಲ್ಲಿ 3 ಅಸ್ಥಿಪಂಜರ, ಆದ್ರೆ SIT ಅದನ್ನ ಈಗ ಇಲ್ಲ ಅನ್ನುವಂಥದ್ದನ್ನು ಕೂಡ ಹೇಳ್ತಾರೆ. ಇಂತಹ ಸಂದರ್ಭದಲ್ಲಿ ಇದೀಗ ಈ ಪಾಯಿಂಟ್ ಅಲ್ಲೇ ಮತ್ತೆ ಯಾವ ರೀತಿಯಾದಂತಹ ಶೋಧ ಅಥವಾ ಇನ್ನಷ್ಟು ಏನಾದರೂ ಕಳೆಬರ ಸಿಗುವಂತಹ ಸಾಧ್ಯತೆ ಇದೆಯಾ? ಮೊನ್ನೆ ಕೇವಲ ಮೇಲ್ಭಾಗದಲ್ಲಿಯೇ ಸಿಕ್ಕಿದ್ದ, ಅದನ್ನು ಉತ್ಖನನ ಮಾಡಿರ್ಲಿಲ್ವಾ, ಹೇಗೆ? ನವಿತಾ, ಪಾಯಿಂಟ್ ನಂಬರ್ 11 ಅನ್ನ ಉತ್ಖನನ ಮಾಡೋಕೆ ಅನಾಮಿಕ ವ್ಯಕ್ತಿಯನ್ನ ಇಲ್ಲಿಗೆ ಕರೆತಂದ ಸಂದರ್ಭದಲ್ಲಿ ಆತ ಸುಮಾರು ಇಲ್ಲಿಂದ 80ರಿಂದ 100 ಮೀಟರ್ ಮೇಲ್ಭಾಗಕ್ಕೆ ಹೋಗೋಣ, ಅಲ್ಲಿ ಒಂದು ಸ್ಪಾಟ್ ಇದೆ, ಆ ಭಾಗದಲ್ಲಿ ತಾನು ಶವಗಳನ್ನ ಹೂತು ಹಾಕಿದ್ದೇನೆ ಎಂಬುದರ ಬಗ್ಗೆ ಹೇಳಿಕೆಯನ್ನು ಕೊಟ್ಟಿದ್ದ. ಆತನ ಹೇಳಿಕೆ ಅನುಸಾರವಾಗಿ ಸುಮಾರು 80ರಿಂದ 100 ಮೀಟರ್ ಮೇಲ್ಭಾಗಕ್ಕೆ ಹೋದಂತ SITಯ ತಂಡಕ್ಕೆ ಒಂದು ವ್ಯಕ್ತಿ ಆತ್ಮಹತ್ಯೆ ಮಾಡಿಕೊಂಡ ರೀತಿಯ ಒಂದು ಶವ ಸಿಗುತ್ತೆ. ಅದು ಭಾಗಶಃ ಕೊಳೆತು ಹೋಗಿರುತ್ತೆ. ಆತನ ಮಾಂಸಖಂಡಗಳು ಮಣ್ಣಲ್ಲಿ ಮಿಶ್ರಿತವಾಗಿರುತ್ತೆ. ಸ್ಪಷ್ಟವಾಗಿ ಅಸ್ಥಿಪಂಜರ ಗೋಚರ ಆಗಿರುತ್ತೆ. ಹಾಗಾಗಿ ಇದು ಅನಾಮಿಕ ಗುರುತು ಮಾಡಿದಂತಹ ಸ್ಥಳದಲ್ಲಿ ಸಿಕ್ಕಂತಹ ಕಳೇಬರ ಎಂಬ ತಾರ್ಕಿಕವಾದ ಅಂತ್ಯವನ್ನ ಇಲ್ಲಿ SIT ಕೊಟ್ಟಿಲ್ಲ. ಯಾಕೆಂದ್ರೆ ಇದನ್ನ ಪ್ರಾರಂಭದ ರೀತಿಯಲ್ಲೇ ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ UDR ಆಗಿ ಈಗ SITಗೆ ಆ ಕಳೇಬರ ಕೂಡ ಹಸ್ತಾಂತರ ಆಗಿರುವಂತದ್ದು, ಆ ಪ್ರಕರಣ ಕೂಡ ಹಸ್ತಾಂತರ ಆಗಿರುವಂತದ್ದು. ಇದನ್ನು ಹೊಸದಾಗಿ ಸಿಕ್ಕಿದಂತಹ ಜಾಗದಲ್ಲಿ ಸಿಕ್ಕಂತಹ ಕಳೇಬರ ಅನ್ನೋದನ್ನ SIT ಒಪ್ಕೊಂಡಿಲ್ಲ. ಇದೇ ಕಾರಣಕ್ಕಾಗಿ ಹೊಸದಾಗಿ ಜಾಗವನ್ನ ಆತ ಮುನ್ನೆ ತೋರಿಸಿದಾನೆ. ಅದನ್ನ ಪಾಯಿಂಟ್ ಔಟ್ ಮಾಡಿ SIT ಅಧಿಕಾರಿಗಳು ಬಂದಿದ್ದಾರೆ. ಆ ಜಾಗವನ್ನ ಇವತ್ತು ಪಾಯಿಂಟ್ ಮಾಡಿರುವಂತದ್ದು ಮತ್ತು ಡಿಗ್ಗಿಂಗ್ ಪ್ರಕ್ರಿಯೆಯನ್ನ ಆರಂಭಗೊಳಿಸಿರುವಂತದ್ದು. ಸಾಮಾನ್ಯವಾಗಿ ಸ್ಪಾಟ್ ನಂಬರ್ 13 ಆದ ಬಳಿಕ ಬರುವಂತದ್ದು ಸ್ಪಾಟ್ ನಂಬರ್ 14. ಆದ್ರೆ ಈ ಹೊಸ ಗುರುತಿಗೆ SIT ತಂಡ ಸ್ಪಾಟ್ ನಂಬರ್ 14 ಅಂತ ಹೇಳಿ ಹೆಸರಿಟ್ಟಿಲ್ಲ. ಇದನ್ನ SIT ತಂಡ ಗುರುತು ಮಾಡಿರುವಂತದ್ದು ಸ್ಪಾಟ್ ನಂಬರ್ 11 ನ ಹೊಸದಾಗ ಜಾಗದಲ್ಲಿ ಸಿಕ್ಕಂತದ್ದು ಬಾರ್ A ಅಂತ ಹೇಳಿ. ಹಾಗಾಗಿ ಸ್ಪಾಟ್ ನಂಬರ್ 11/A ಭಾಗದಲ್ಲಿ ಈಗ ಉತ್ಖನನ ಕಾರ್ಯ ಆಗ್ತಾ ಇರುವಂತದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಪರವಾದಂತಹ ವಕೀಲ ಮಂಜುನಾಥ್ ಒಂದು ಹೊಸ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿ ಇಲ್ಲಿ ಕೇವಲ ಸಿಕ್ಕಿರುವಂತದ್ದು ಒಂದು ಮಾನವನ ಅವಶೇಷ ಅಲ್ಲ, 3 ಅಸ್ಥಿಪಂಜರ ಸಿಕ್ಕಿದೆ. ಅದರಲ್ಲಿ ಒಬ್ಬ ಹೆಣ್ಣು ಮಗಳದ್ದು ಅಸ್ಥಿಪಂಜರ ಜೊತೆಗೆ ಒಂದು ಸೀರೆ ಕೂಡ ಸಿಕ್ಕಿದೆ, ಅದು ಕೂಡ ಕೆಂಪು ಬಣ್ಣದ ಸೀರೆ ಅಂತ ಹೇಳಿ ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು. ಆದ್ರೆ ಅವರ ಪ್ರೆಸ್ ನೋಟಿಗೆ ಈಗ SIT ನಿರಾಕರಿಸಿದೆ. ಅಲ್ಲಿ ಸಿಕ್ಕಿರುವಂತದ್ದು ಕೇವಲ 1 ಅಸ್ಥಿಪಂಜರ ಅನ್ನೋದನ್ನ ಹೇಳಿರುವಂತದ್ದು. ಇದಕ್ಕೆ ಪೂರಕವಾಗಿ SITಯ ಅವತ್ತಿನ ಬೆಳವಣಿಗೆಗಳನ್ನ ನೋಡೋದಾದ್ರೆ ಸುಮಾರು 3 ಗೋಣಿ ಉಪ್ಪಿನ ಮೂಟೆಗಳನ್ನ ಇಲ್ಲಿಂದ ಕಾರ್ಮಿಕರು ಕೊಂಡು ಹೋಗಿದ್ರು. ಆ ಕಾರ್ಮಿಕರು ಕೊಂಡೊಂದ ಕಾರಣಕ್ಕಾಗಿ ಇದೊಂದು ಕೊಳೆತ ಶವ ಅಂತ ಹೇಳಿ ಗೊತ್ತಾಗಿತ್ತು. ಯಾಕಂದ್ರೆ ಉಪ್ಪನ್ನ ಹಾಕೋದು ಒಂದು ಕೊಳೆತ ಶವದ DNA ಸಂಗ್ರಹ ಮಾಡೋದಕ್ಕಾಗಿ ಇಂಥ ವೈಜ್ಞಾನಿಕ ವಿಚಾರಗಳು ಕೂಡ ಇದೆ. ಮತ್ತು ಒಂದು ಶವವನ್ನ ಮಹಜರು ಮಾಡಬೇಕಾದ್ರೆ FSL ನವರು ಸೂಕ್ಷ್ಮವಾಗಿ ನೋಡಬೇಕಾದ್ರೆ ಸಾಕಷ್ಟು ಸಮಯ ತಗಲುತ್ತೆ. ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅವರ ಪರವಾದಂತಹ ವಕೀಲ ಹೇಳೋ ಪ್ರಕಾರವಾಗಿ 3 ಅಸ್ಥಿಪಂಜರ ಸಿಕ್ಕಿದ್ರೆ ಅದು ಬಹಳಷ್ಟು ದೀರ್ಘ ಸಮಯವನ್ನು ತೆಗೆದುಕೊಳ್ತಾ ಇತ್ತು. ಹಾಗಾಗಿ ಅಲ್ಲಿರೋದು ಕೇವಲ ಒಂದೇ ಅಸ್ಥಿಪಂಜರ ಅನ್ನೋದು ಸದ್ಯಕ್ಕೆ ಗೊತ್ತಾಗಿರುವಂತದ್ದು. ಇದೇ ಮಾತನ್ನ SIT ಕೂಡ ದೃಢಪಡಿಸ್ತಾ ಇದೆ. ಯಾವುದೇ ಕಾರಣಕ್ಕೂ ಅಲ್ಲಿ ಸಿಕ್ಕಿರುವಂತದ್ದು 3 ಅಸ್ಥಿಪಂಜರ ಅಲ್ಲ, ಕೇವಲ 1 ಅಸ್ಥಿಪಂಜರ ಅನ್ನೋದನ್ನ ಹೇಳಿರುವಂತದ್ದು. ಹಾಗಾಗಿ ಆ ಮಂಜುನಾಥ್ ಪರ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು, SITಯ ಪ್ರಮುಖರು ಅವರಿಗೆ ನೋಟಿಸ್ ಅನ್ನ ಕೊಡಬೇಕಂತ ಹೇಳಿ ಒತ್ತಡಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಯಾಕಂದ್ರೆ ಪ್ರತಿ ಹಂತದಲ್ಲೂ ಮಂಜುನಾಥ್ ಅವರು ಒಂದೊಂದು ಹೇಳಿಕೆಯನ್ನ ಸ್ಟೇಟ್ಮೆಂಟ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಪ್ರಕಟಣೆಯನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ. ಅವರ ಆ ನೋಟ್ಗಳಲ್ಲಿ ಸಾಕಷ್ಟು ಗೊಂದಲಕಾರಿ ಅಂಶಗಳು ಕೂಡ ಇದೆ. ಇದು ಜನರನ್ನ ಹಾದಿ ತಪ್ಪಿಸ್ತಾ ಇದೆ ಎಂಬ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂತದ್ದು. ನವಿತಾ, ಯಾಕೆಂದ್ರೆ ಪ್ರಾರಂಭದ ದಿನದಲ್ಲಿ ಅವರೇ ಒಂದು ಪ್ರೆಸ್ ನೋಟ್ ಅನ್ನ ರಿಲೀಸ್ ಮಾಡಿದ್ರು. 1ನೇ ಪಾಯಿಂಟ್ ಇಂದ 13ನೇ ಪಾಯಿಂಟ್ ತನಕ ಬೇರೆ ಬೇರೆ ನಂಬರ್ಗಳನ್ನು ಕೊಟ್ಟರು. ಆ ನಂಬರ್ಗಳಲ್ಲಿ ಅಷ್ಟು ಶವಗಳಿವೆ ಎಂಬುದರ ಬಗ್ಗೆ ಅವರು ಉಲ್ಲೇಖವನ್ನ ಮಾಡಿದ್ರು. 2ನೇ ಹಂತದಲ್ಲಿ ಮತ್ತೆ ಈ ಸ್ಪಾಟ್ ನಂಬರ್ 11ರಲ್ಲಿ ಸಿಕ್ಕಿರುವಂತದ್ದು 1 ಶವ ಅಲ್ಲ 3 ಶವ ಅಂತ ಹೇಳಿದ್ರು. ಇದೀಗ GPR ಸಿಸ್ಟಮ್ ಬಗ್ಗೆ ಅವರು ಅನುಮಾನವನ್ನ ವ್ಯಕ್ತಪಡಿಸಿದ್ದಾರೆ. ಧರ್ಮಸ್ಥಳದ ಈ ಪ್ರಕರಣದಲ್ಲಿ GPR ರೆಡಾರ್ ಅನ್ನು ಬಳಸೋಕೆ ಪ್ರಭಾವಿ ವ್ಯಕ್ತಿಗಳು ಅಡ್ಡಿಯನ್ನ ಮಾಡ್ತಾ ಇದ್ದಾರೆ ಎಂಬ ಹೊಸ ಆರೋಪವನ್ನು ಅವರು ಮಾಡ್ತಾ ಇದ್ದಾರೆ.
ಮಂಜುನಾಥ್ ಅವರ ಹೇಳಿಕೆಯ ಪ್ರಕಾರವಾಗಿ ಅವರು ಕೊಟ್ಟಂತಹ ಪ್ರೆಸ್ ನೋಟ್ನ ಪ್ರಕಾರವಾಗಿ ಜಿಪಿಆರ್ ರೆಡಾರ್ ಅನ್ನ ಬಳಸೋಕೆ ಪ್ರಭಾವಿ ವ್ಯಕ್ತಿಗಳು ಇಲ್ಲಿ ಅಡ್ಡಿ ಮಾಡ್ತಾ ಇದ್ದಾರೆ, ಕೃತಕ ಅಭಾವವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ, ಬೇಡಿಕೆಯನ್ನ ಹೆಚ್ಚು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ರೆಡಾರ್ ಅನ್ನ ನಿರ್ಮಾಣ ಮಾಡುವಂಥದ್ದು ಭಾರತದಲ್ಲಿ ಕೆಲವು ಕಂಪನಿಗಳು, ಅವುಗಳನ್ನ ಈಗ ಆ ರೆಡಾರ್ಗಳನ್ನ ಧರ್ಮಸ್ಥಳದ ಈ ಪ್ರಕರಣಕ್ಕೆ ತರದಂತೆ ಈಗ ಅಡ್ಡಿ ಉಂಟು ಮಾಡಲಾಗ್ತಾ ಇದೆ ಅನ್ನೋ ಜೊತೆಗೆ ಇಲ್ಲಿ ಸತ್ತಂತ ಬಡ ಕುಟುಂಬದ ಮಕ್ಕಳ ಕುಟುಂಬಕ್ಕೆ ಅನ್ಯಾಯವನ್ನ ಮಾಡಲಾಗ್ತಾ ಇದೆ ಎಂಬುದರ ಬಗ್ಗೆ ಹೊಸ ಆರೋಪವನ್ನ ಮಾಡಿದ್ದಾರೆ. ಆದ್ರೆ ಈ ಆರೋಪವನ್ನ ಕೂಡ SIT ತಳ್ಳಿ ಹಾಕಿದೆ. ಯಾಕಂದ್ರೆ ತನಿಖೆ ಈಗಾಗಲೇ ಪ್ರಗತಿಯ ಹಂತದಲ್ಲಿದೆ. ಸುಮಾರು 11 ದಿನಗಳಿಂದ ವಿವಿಧ ಕಾರ್ಯಾಚರಣೆಗಳನ್ನ SIT ಮಾಡ್ತಾ ಇದೆ. 8 ದಿನಗಳಿಂದ ಉತ್ಖನನ ಕಾರ್ಯ ಮಾಡ್ತಾ ಇದೆ. ಈ ಎಲ್ಲ ಬೆಳವಣಿಗೆಗಳು ತನಿಖೆಯ ಪ್ರಗತಿಯ ಹಂತಕ್ಕೆ ಒಂದು ಅಡ್ಡಿ ಉಂಟು ಮಾಡ್ತಾ ಇದೆ ಅನ್ನೋದನ್ನ ಹೇಳ್ತಾ ಇರುವಂತದ್ದು. ಯಾಕೆಂದ್ರೆ SIT ತಂಡದ ಕಾರ್ಯಕ್ಷಮತೆ ಬಗ್ಗೆ, ಕಾರ್ಯವೈಖರಿ ಬಗ್ಗೆ ಯಾರಿಗೂ ಕೂಡ ಅನುಮಾನ ಇಲ್ಲ. ಅಷ್ಟು ಪಾರದರ್ಶಕವಾಗಿ ಕೆಲಸವನ್ನ ಮಾಡ್ತಾ ಇದೆ. ಸತ್ಯಾಸತ್ಯತೆಯನ್ನ ಜನರ ಮುಂದೆ ತಿಳಿದಿಡೋಕೆ ಪ್ರಾಮಾಣಿಕ ಪ್ರಯತ್ನವನ್ನ SIT ಮಾಡ್ತಾ ಇದೆ. ಇದರ ನಡುವೆ ವಕೀಲ ಮಂಜುನಾಥ್ ಅವರು ದಿನಕ್ಕೊಂದು ಪ್ರೆಸ್ ನೋಟ್ ಮಾಡಿ ಹೇಳಿಕೆಗಳನ್ನು ಬಿಡುಗಡೆ ಮಾಡ್ತಾ ಇರೋದು ಮತ್ತೆ ತನಿಖೆಗೆ ಹಾದಿ ತಪ್ಪಿಸುವಂತ ಕೆಲಸಗಳು ಆಗ್ತಾ ಇದೆಯಾ, ತನಿಖೆಯ ಗಂಭೀರತೆಯನ್ನ ಕಡಿಮೆ ಮಾಡುವಂತ ಕೆಲಸಗಳು ಆಗ್ತಾ ಇದೆ ಎಂಬ ಪ್ರಶ್ನೆ ಸಹಜವಾಗಿ ಹುಟ್ಟುಕೊಳ್ತಾ ಇರುವಂತದ್ದು. ನವಿತಾ, ಓಕೆ, ಥ್ಯಾಂಕ್ ಯು ಸೋ ಮಚ್ ಕಿಶನ್ ಶೆಟ್ಟಿ ಈ ಕ್ಷಣದ ಅಪ್ಡೇಟ್ಸ್ಗೆ.